ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗಣರಾಜ್ಯೋತ್ಸವದ ದಿನವೇ ಪಾಕಿಸ್ತಾನ ಪರ ಘೋಷಣೆ, ಮಕ್ಕಳಿಗೆ ಚಿನ್ನ ಪರ ಘೋಷಣೆ ಕೂಗಿಸಿದ ಶಿಕ್ಷಕ ಅರೆಸ್ಟ್. ಇಂದು ಮದರ್ ಆಫ್ ಆಲ್ ಡೀಲ್ಸ್ಗೆ ಸಹಿ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಪಂಜಾಬ್ನ ಅಮೃತಸರದ ಅಟ್ಟಾರಿ ವಾಘಾ ಗಡಿಯಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಬೀಟಿಂಗ್ ರಿಟ್ರೀಟ್ ಅದ್ದೂರಿಯಾಗಿ ನಡೆಯಿತು. ಯೋಧರು ನಡೆಸಿದ ಸಾಂಪ್ರದಾಯಿಕ ಪಥಸಂಚಲನ ಮತ್ತು ಬೈಕ್ ಸ್ಟಂಟ್ಗಳನ್ನು ನೋಡೋದಕ್ಕೆ ಸಾವಿರಾರು ಪ್ರವಾಸಿಗರು ಗಡಿಯಲ್ಲಿ ಜಮಾಯಿಸಿದ್ರು. ಈ ವೇಳೆ ಭಾರತ ಮಾತಾ ಕಿ ಜೈ ಮತ್ತು ವಂದೇ ಮಾತರಂ ಎಂಬ ಘೋಷಣೆಗಳನ್ನ ಕೂಗುತ್ತಾ ಯೋಧರನ್ನ ಹುರಿದುಂಬಿಸಿದ್ರು. ನೇ ಗಣರಾಜ್ಯೋತ್ಸವದ ಹಿನ್ನೆಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಜೊತೆಗೆ ಎರಡು ದೇಶಗಳ ನಡುವಿನ ಸಂಬಂಧವನ್ನ ಐತಿಹಾಸಿಕ ಅಂತ ಬಣ್ಣಿಸಿದ್ದಾರೆ. 77ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ಅಮೆರಿಕ ಜನರ ಪರವಾಗಿ ಭಾರತ ಸರ್ಕಾರ ಮತ್ತು ಜನರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಟ್ರೂತ್ನಲ್ಲಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟ ನಡುವಿನ ಅತಿದೊಡ್ಡ ಒಪ್ಪಂದಕ್ಕೆ ಶೀಘ್ರದಲ್ಲೇ ಅಂತಿಮ ಸಹಿ ಬೀಳಲಿದೆ ಅಂತ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ. ಮಾತುಕತೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಇವತ್ತು ಒಪ್ಪಂದಕ್ಕೆ ಸಹಿ ಬೀಳಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಮುಂದಿನ ವರ್ಷದ ಆರಂಭದಲ್ಲೇ ಈ ಒಪ್ಪಂದಗಳು ಜಾರಿಗೆ ಬರಬಹುದು ಎನ್ನಲಾಗ್ತಿದೆ. ದೇಶದಾದ್ಯಂತ ಇವತ್ತು ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದು ಹಲವು ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ವಾರದಲ್ಲಿ 5 ದಿನ ಕೆಲಸದ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಜನವರಿ 23ರಂದು ಮುಖ್ಯ ಕಾರ್ಮಿಕ ಆಯುಕ್ತರೊಂದಿಗೆ ನಡೆದ ಸಂಧಾನ ಸಭೆ ಯಶಸ್ವಿಯಾಗದ ಹಿನ್ನೆಲೆ ಇವತ್ತು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಮದುವೆಯಾಗುವುದಾಗಿ 10 ವರ್ಷಗಳಿಂದ ಮನೆ ಕೆಲಸದಾಕಿಯನ್ನ ಲೈಂಗಿಕವಾಗಿ ಬಳಸಿಕೊಂಡ ಆರೋಪದ ಮೇಲೆ ದುರಂದರ್ ಚಿತ್ರದ ನಟ ನದೀಮ್ ಖಾನ್ ನನ್ನ ಬಂಧಿಸಲಾಗಿದೆ. ಮದುವೆಯಾಗುವ ಭರವಸೆ ನೀಡಿ 2015ರಿಂದ ಲೈಂಗಿಕವಾಗಿ ಬಳಸಿಕೊಳ್ತಾ ಇದ್ದು ಈಗ ಮದುವೆಗೆ ನಿರಾಕರಿಸ್ತಾ ಇದ್ದಾರೆ ಅಂತ ಸಂತ್ರಸ್ತೆ ದೂರು ನೀಡಿದ್ದಾಳೆ. ದುರಂದರ್ ಚಿತ್ರದಲ್ಲಿ ರೆಹಮಾನ್ ಡಕಾಯಿತಿ ಮನೆಯ ಬಾಣಸಿಗ ಅಖ್ಲಾಕ್ ಪಾತ್ರದಲ್ಲಿ ಈ ನದೀಮ್ ಖಾನ್ ನಟಿಸಿದ್ದ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಮಳೆ ಮುಂದುವರೆದಿದೆ. ಶಿಮ್ಲಾದ ಗುಡ್ಡಗಾಡು ಪ್ರದೇಶಗಳು ಈಗ ಹಿಮದಿಂದ ಆವೃತಗೊಂಡಿದ್ದು ನೋಡಿದಲ್ಲೆಲ್ಲ ಮಂಜು ಕಾಣಿಸ್ತಾ ಇದೆ. ಇದರಿಂದ ಸಾವಿರಾರು ಪ್ರವಾಸಿಗರು ಈಗ ಶಿಮ್ಲಾದತ್ತ ಮುಖ ಮಾಡಿದ್ದಾರೆ. ಅತ್ತ ಮನಾಲಿಯಲ್ಲೂ ಕೂಡ ಹಿಮ ಬೀಳೋದು ಮುಂದುವರೆದಿದ್ದು ಜನ ಹೊರಗಡೆ ಕಾಲಿಡೋದೇ ದುಸ್ತರವಾಗಿದೆ. ಆರ್ಸಿಬಿ ಮಹಿಳೆಯರಿಗೆ ಡಬ್ಲ್ಯೂಪಿಎಲ್ನಲ್ಲಿ ಸತತ 2ನೇ ಸೋಲು. ಡಬ್ಲ್ಯೂಪಿಎಲ್ ಇತಿಹಾಸದಲ್ಲೇ ಮೊದಲ ಶತಕ ದಾಖಲಿಸಿದ ನ್ಯಾಟ್ರಿವರ್. ಇನ್ನು ರಣಜಿ ತಂಡದ ನಾಯಕ ಸ್ಥಾನದಿಂದ ಮಯಾಂಕ್ ವಜಾ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಡಬ್ಲ್ಯೂಪಿಎಲ್ನಲ್ಲಿ ಸತತ 5 ಪಂದ್ಯಗಳನ್ನು ಗೆದ್ದು ಬೀಗಿದ್ದ ಆರ್ಸಿಬಿ ವನಿತೆಯರ ತಂಡ ಇದೀಗ ಸತತ 2ನೇ ಸೋಲು ದಾಖಲಿಸಿದೆ. ನಿನ್ನೆ ಗುಜರಾತ್ನ ವಡೋದರಾದಲ್ಲಿ ನಡೆದ ಪಂದ್ಯದಲ್ಲಿ ಮುಂಬಯಿಯ ತಂಡ 15 ರನ್ಗಳಿಂದ ಜಯ ದಾಖಲಿಸಿತು. ಮುಂಬೈ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ಗೆ 199 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಕಠಿಣ ಗುರಿ ಬೆನ್ನತ್ತಿದ್ದ ಆರ್ಸಿಬಿ ಆರಂಭದಲ್ಲಿ ಕುಸಿತ ಕಂಡರು. ರಿಚಾ ಘೋಷ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಕೇವಲ 50 ಎಸೆತಗಳಲ್ಲಿ 90 ರನ್ ಬಾರಿಸಿದ್ರು. ಆದರೆ 184 ರನ್ ಗಳಿಸಿದ ಆರ್ಸಿಬಿ ಸೋಲೊಪ್ಪಿಕೊಂಡಿತು. ಇಂಡಿಯನ್ ವುಮೆನ್ಸ್ ಲೀಗ್ ಡಬ್ಲ್ಯೂಪಿಎಲ್ನ ಇತಿಹಾಸದಲ್ಲೇ ಮೊಟ್ಟಮೊದಲ ಶತಕ ದಾಖಲಾಗಿದೆ. ಮುಂಬೈ ಇಂಡಿಯನ್ಸ್ನ ಬ್ಯಾಟರ್ ನ್ಯಾಟ್ ಶಿವರ್ ಬ್ರಂಟ್ ಅವರಿಂದ ಡಬ್ಲ್ಯೂಪಿಎಲ್ನಲ್ಲಿ ಮೊದಲ ಶತಕ ಸಿಡಿದಿದೆ. ಆರ್ಸಿಬಿ ವಿರುದ್ಧ ವಡೋದರಾದಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ಇಂಗ್ಲೆಂಡ್ ಆಟಗಾರ್ತಿ ನ್ಯಾಟ್ ಶಿವರ್ ಬ್ರಂಟ್ ಶತಕ ಚೆಚ್ಚಿದ್ದಾರೆ. ಈ ಬಾರಿಯ ರಣಜಿ ಕ್ರಿಕೆಟ್ನಲ್ಲಿ ಕರ್ನಾಟಕದ ಕಳಪೆ ಪ್ರದರ್ಶನ ಹಿನ್ನೆಲೆ ಮಯಾಂಕ್ ಅಗರ್ವಾಲ್ ರನ್ನ ನಾಯಕ ಸ್ಥಾನದಿಂದ ವಜಾ ಮಾಡಲಾಗಿದೆ. ಮಯಾಂಕ್ ಅಗರ್ವಾಲ್ ಬದಲು ಕನ್ನಡಿಗ ದೇವದತ್ತ ಪಡಿಕ್ಕಲ್ ಅವರನ್ನ ನೂತನ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ಕೆಎಸ್ಸಿಎನ ನೂತನ ಆಯ್ಕೆ ಸಮಿತಿ ಮಯಾಂಕ್ ವಜಾ ಮಾಡಿ ದೇವದತ್ತ ಪಡಿಕ್ಕಲ್ ನೇಮಕ ಮಾಡಿದೆ. ಐಸಿಸಿ ಟಿ20 ವಿಶ್ವಕಪ್ ಟ್ರೋಫಿಯ ಮೊದಲ ನೋಟ ಅನಾವರಣಗೊಂಡಿದೆ. ದೆಹಲಿ ಎನ್ಸಿಆರ್ನಲ್ಲಿ ಟ್ರೋಫಿ ಟೂರ್ ವೇಳೆ ಮೊದಲ ನೋಟ ಬಯಲಾಗಿದೆ. ಫೆಬ್ರವರಿ 7ರಿಂದ ಪ್ರಾರಂಭವಾಗುವ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ ಟ್ರೋಫಿ ಇದಾಗಿದೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ ಐಸಿಸಿ ಟಿ20 ವಿಶ್ವಕಪ್ ನಡೆಯಲಿದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.